ಬಸ್ ದುರಂತಕ್ಕೆ ಪ್ರಧಾನಿ ಮೋದಿ ಅವರು ಆಘಾತ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸ್ಟೇಟ್ ಗವರ್ನಮೆಂಟ್ ಅವರು ಮಾಡ್ತಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆಯನ್ನು ಕೂಡ ಈಗ ಮಾಡಿದ್ದಾರೆ. ಜೊತೆಗೆ ಈಗ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗಬೇಕು, ಅದೆಲ್ಲ ಮುಂದಿಂದೆಲ್ಲ ಆಗುತ್ತೆ, ಅವ್ರ ಕುಟುಂಬಕ್ಕೆಲ್ಲ ಆಗುತ್ತೆ. ಬಟ್ ವೆರಿ ಸ್ಯಾಡ್. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ತುರ್ತು ಕಾರ್ಯಾಚರಣೆಗೆ ಅಧಿಕಾರಿಗಳಿಗೆ ಸೂಚನೆ. ಬೆಂಗಳೂರಿಂದ ಒಂದು 300 ಕಿಲೋಮೀಟರ್ ಆಗುತ್ತೆ ಕರ್ನೂಲು. ಬಾಗೇಪಲ್ಲಿಯಿಂದ ನಿಮಗೊಂದು 170-175 ಕಿಲೋಮೀಟರ್ ಆಗ್ಬೋದು. ಇಲ್ಲಿಂದನೂ ಕೂಡ ಏನೋ ಒಂದಷ್ಟು ತಂಡವನ್ನು ಅಲ್ಲಿಗೆ ಆಪ್ರೇಟ್ ಮಾಡೋದು ಕಳಿಸಿದ್ದಾರೆ ಅಂತ ಮಾಹಿತಿ ಇದೆ. ಮಾಡ್ತಾರೆ. ಬಟ್ ಗೊತ್ತಿಲ್ಲಪ್ಪ, ಇಂಥ ಆ್ಯಕ್ಚುಲಿ ರೋಡೆಲ್ಲ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ ಹೈದರಾಬಾದ್ ಟು ಬೆಂಗಳೂರು ರೋಡು. ಮೊದಲಿದ್ದಂಗೆ ಇಲ್ಲ. ಅಂಥ ಕಡೆ ಸಹಜವಾಗಿ ಬಹಳ ಸ್ಪೀಡಾಗಿ ಹೋಗ್ತಾರೆ. 7 ಅವರ್ಸ್ ಕವರ್ ಮಾಡ್ತಾರೆ ಹೈದರಾಬಾದ್ ಟು ಬೆಂಗಳೂರು 600 ಕಿಲೋಮೀಟರ್ನ. ಟಾರ್ಗೆಟ್ ಇರುತ್ತೆ, ರೀಚ್ ಆಗ್ಬಿಡ್ಬೇಕು ಅಂತ ಕರೆಕ್ಟ್ ಅದು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲವನ್ನ ಕೂಡ ನೋಡಬೇಕಾಗುತ್ತೆ. ಬಸ್ ಕಂಡೀಷನ್ಸ್ ಹೇಗಿತ್ತು. ಪ್ರೈವೇಟ್ ಅವರಂತೂ ಒಂದ್ಸರ್ತಿ FC ಮಾಡಿಸ್ಬಿಟ್ರೆ ಬಸ್ ಮೇಂಟೆನೆನ್ಸ್ ಮಾಡ್ತಾರಾ ಇಲ್ವಾ. ಆಮೇಲೆ ಸರ್ಕಾರ ಸಾರಿಗೆ ಸಚಿವರದು ಕೂಡ ದೊಡ್ಡ ಜವಾಬ್ದಾರಿ. ಅವ್ರು ರೇಡ್ ಮಾಡ್ಬೇಕು ಅವಾಗ ಸಾರಿಗೆ ಬಸ್ಗಳ ಮೇಲೆ. ಅವು ಎಷ್ಟು ಮಾಡಿದ್ದಾರೆ? ಹೌದು, ಕರೆಕ್ಟ್. ಇಷ್ಟೆಲ್ಲ ಈಗ ದುರಂತಕ್ಕೆ ಕಾರಣ. ಒಂದು ಘಟನೆ ನಡೆದಾಗ ನಾವು ಇಷ್ಟೆಲ್ಲ ವಿಚಾರ ಮಾತಾಡ್ತೀವಿ ನೋಡಿ. ಬಟ್ ಎಲ್ಲವೂ ಚೆನ್ನಾಗಿದ್ದಾಗ ಯಾರೇನು ನೆನಪಿಸ್ಕೊಳ್ಳೋದು ಇಲ್ಲ, ಅದ್ರ ಬಗ್ಗೆ ಗಮನನೂ ಕೊಡಲ್ಲ. ಎಲ್ಲವೂ ಬಾಡೀಸ್ ಎಲ್ಲ ಇನ್ನೂ ಬಸ್ಸಲ್ಲೇ ಇದೆ ಅಂತ ಸುಟ್ಟು ಕರ್ಕಲಾಗ್ಬಿಟ್ಟಿರುತ್ತೆ. ಸುಟ್ಟು ಕರ್ಕಲಾಗಿದೆ, ಎತ್ತೋದು ಕಷ್ಟ ಬಾಡಿಗಳನ್ನ. ನನ್ನ ಪ್ರಕಾರ ಈಗ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದ ರಿಲೇಟಿವ್ಸ್ ಬರಬೇಕು, ಒಂದು DNA ಮ್ಯಾಚ್ ಮಾಡಬೇಕು. ಅವರವರ ಸಂಬಂಧಪಟ್ಟಂಥವರ ಬಾಡಿಯನ್ನು ಅವರು ಯಾವ ಸ್ಥಿತಿಯಲ್ಲಿರುತ್ತೆ ಆ ಸ್ಥಿತಿನಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಬಟ್ಟೆ ಚೂರು ಏನಾದರೂ ಉಳಿದಿದ್ರೆ, ಚೂರು ಏನಾದರೂ ಎಲ್ಲಾದರೂ ಇದ್ದಿದ್ರೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಿಮಗೆ ತುಂಬ ಲಗೇಜ್ ಇರುತ್ತೆ ಬಸ್ಸಲ್ಲಿ, ಅವು ಸುಟ್ಟು ಆಯ್ತಾ, ಅದೆಲ್ಲ ಹೋಗಿರುತ್ತೆ. ಕಂಪ್ಲೀಟ್ ಬಸ್ ಹೋಗಿರುತ್ತೆ ಎಲ್ಲ.